ಸಕಲೇಶಪುರ ಕಾಡಾನೆ ಸಮಸ್ಯೆಯಿಂದ ಸಾರ್ವಜನಿಕರ ಆಸ್ತಿ ಪ್ರಾಣಹಾನಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದಾಗಲೇ ಸ್ಥಳಕ್ಕೆ ಬಂದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಥಳೀಯರ ಸಮಸ್ಯೆ ಆಲಿಸಿದರು. ಕಾಡಾನೆ ಸೆರೆ ಹಿಡಿಯಲು ಬಂದ ದುಬಾರೆಯ 5 ಗಜಪಡೆ 500 ಕೋಟಿ ಮೀಸಲಿಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್. ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ, ಆನೆಧಾಮ ಮಾಡ್ತಿರೋ, ಕಂದಕ ತೋಡ್ತಿರೋ, ಹೆಂಗಿಂಗ್ ಫಿನ್ಸ್ ಹಾಕ್ತಿರೋ, ಯಾವುದಾದ್ರೂ ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ಧಕ್ಕೆ ನಿಂತೋಗಿರ್ತದೆ ಸರ್. ಸಕಲೇಶಪುರದಲ್ಲಿ 60,000 ಎಕರೆ ಅರಣ್ಯ ಇದೆ ಸರ್. ಆ ಅರಣ್ಯ ಇಲಾಖೆ ಆ ಗಡಿ ಭಾಗನ ಗುರುತು ಮಾಡಿ ಅಲ್ಲಿ ಯಾಕೆ ನಾವು ಆನೆದಾನ ಮಾಡೋದು, ಇನ್ನೊಂದು ಮಾಡೋದು, ಯಾವುದು ಒತ್ತುವರಿ ಇಲ್ಲ 60,000 ಎಕರೆಯಲ್ಲಿ. ಸುಮ್ಮನೆ ಆ ಒತ್ತುವರಿ ಇದೆ, ಇನ್ನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್. ಆಮೇಲೆ ಆನೆ ದಾಳಿಯಿಂದ ಮರಣ ಹೊಂದಿದವರಿಗೆ 20 ಲಕ್ಷ ಪರಿಹಾರ ಕೊಡ್ತೀವಿ. 20 ಲಕ್ಷ ನಮ್ಮ ಬೆಲೆ ಅಲ್ಲ, ನಮ್ಮನ್ನು ಹರಾಜಿಗಿಟ್ಟಿರ್ತಕ್ಕಂಥದ್ದು 20 ಲಕ್ಷಕ್ಕೆ. ಅದು ಜಾಸ್ತಿ ಆಗಬೇಕು, 50 ಲಕ್ಷ ಆಗಬೇಕು ಅಂತ. ಮತ್ತು ಇನ್ನೊಂದೇನು ಅಂದರೆ, ಈಗ ಆನೆ ದಾಳಿಗೆ ಕೈಕಾಲು ಕಳ್ಕೊಂಡ್ಬಿಡ್ತಾರೆ ಸರ್. ಅದಕ್ಕೆ ನೀವು 60,000 ರೂಪಾಯಿ ಪರಿಹಾರ ಕೊಡ್ತೀರಿ. 60,000 ರೂಪಾಯಿ ಕೊಟ್ಟ ಮೇಲೆ ಏನೂ ಕೊಡೋದಿಲ್ಲ, ಶಾಶ್ವತ ಅಂಗವಿಕಲರಾಗ್ತಾರೆ. ಅವ್ರ ಜೀವನ ವೆಚ್ಚವನ್ನು ಯಾರು ಭರಿಸೋರು? ಎಲ್ಲರೂ ಕೂಡ ಕಾರ್ಮಿಕರೇ ಆಗಿರ್ತಕ್ಕಂಥವ್ರು ಅಲ್ಲಿ ಮರಣ ಹೊಂದ್ತಾ ಇರ್ತಕ್ಕಂಥದ್ದು ಸರ್. ನಾಗರಹೊಳೆಯಲ್ಲಿ ಹೆಂಗೆ ಈಗ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮೇಲೆ ನಾವು ನಮಗೆ ಆಪ್ಷನ್ ಇರೋದೇ ಅಲ್ಲಿ. ಯಾಕೆಂದರೆ ಸರ್ಕಾರಕ್ಕೆ 25 ವರ್ಷದಿಂದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೆ ಇರೋದ್ರಿಂದ ನಾವು ಮೊದಲನೇ ಅಸ್ತ್ರವನ್ನು ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ. ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕ್ತರವಾದಿಗಳನ್ನ ಬಾಯಿ ಮುಚ್ಚಿ. ಆ ಪರಿಸರವಾದಿಗಳು ಯಾವತ್ತೂ ಕೂಡ ಸಕಲೇಶಪುರಕ್ಕೆ ಬಂದು ಅವರು ಸ್ವಾತಂತ್ರ್ಯ ನಾವು ಯಾಕೆ ಅಂದ್ರೆ ಇಲ್ಲಿ ಬಂದಿಲ್ಲ ಸರ್. ಒಂದು ಬಾರಿ ಹೇಳ್ತಾರೆ ನಿಮ್ಮ ಬಾಯಿ ಮುಚ್ಚಿ. ಖಂಡಿತ ಸರ್, ಅದಲ್ಲ ಸರ್. ಇಲ್ಲಿ ಬಂದು ಯಾವತ್ತಾದ್ರೂ ನೋಡಿದಾರೆ ಸರ್? ನೋಡಿಲ್ಲ. ನಮ್ಮ ಅರಣ್ಯ, ನಮ್ಮ ಪರಿಸ್ಥಿತಿ ನೋಡಿಲ್ಲ. ಅವ್ರು ಮಾತು ಹೇಳುವ ಕೇಳಿಸ್ಕೊಳ್ಳಿ ಸರ್. ನಿಮ್ಮ ಬಾಯಿ ಮುಚ್ಚಲಿಕ್ಕೆ ನಮ್ಗೆ ಹೆಂಗಾಗೋದಿಲ್ವೋ ಅವ್ರ ಬಾಯಿ ಮುಚ್ಚ. ಮೇಡಮ್ ಒಂಚೂರು ಸೈಡ್ ಮೇಡಮ್. ನೀವು ಅವ್ರು ಹೇಳ್ತಾರೆ ಮಾತಿಗೆ ಹೇಳಿದೆ ಈಗ ಅರಣ್ಯ ಅದನ್ನು ರಾಜ್ಯ ಸರ್ಕಾರನೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ, ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ. ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದಮೇಲೆ ಏನಲ್ಲ, ಇದಕ್ಕೆ ಮೊದಲೇನೆ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ. ಆದರೆ ತಮಗೆ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ. ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ಎಲ್ಲಂದ್ರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ. ಆಲ್ಟರ್ನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಕೊಡ್ಲೆ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದ್ಸತಿ ಅಭ್ಯಾಸ ಆದಮೇಲೆ ಇರುತ್ತೆ. ಸೊ ಫಸ್ಟ್ ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು, ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರಿರೋ. ಈಗಂದ್ರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ, ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಹೇಳ್ತಾರಲ್ಲ, ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂತೇಳಿ. ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು, ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ. ಆ ಕೆಲಸನೂ ಕೂಡ ಟೆಂಡರು ಆಗಿದೆ, ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ. ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ. ಅದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ 2-3 ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡಕ್ಕೆ ಹೋದರೆ ಸ್ಥಳೀಯರದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ 3 ಲೊಕೇಶನನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ. ಅವರು ಒಂದು ಐಡಿಯಾ ಇದೆ, ಇದಕ್ಕೋಸ್ಕರ ಅಂತಲ್ಲ, ಅವರು ಎಲ್ಲೆಲ್ಲಿ ಬಿಡ್ಬೋದು, ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು, ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು, ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆನೂ ಬಿಡೋಕ್ಕಾಗಲ್ಲ. ಅದು ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಇದೆ. ಸೊ ಆ ಥರ 3 ಲೊಕೇಶನ್ನು, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಈ ಕಡೆ 3 ಲೊಕೇಶನ್, 4 ಲೊಕೇಶನ್ ಒಟ್ಟು ಅವರು ಗುರುತಿಸಿದ್ದಾರೆ. ಸೊ ಈಗ ಒಂದು ಲೊಕೇಶನ್ಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಕನಿಷ್ಠ 6 ತಿಂಗಳು ಆಗುತ್ತೆ. ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂಥ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳನ್ನಾದರೂ ಶಿಫ್ಟ್ ಮಾಡಿ. ಎಲ್ಲ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಪ್ಲಾನ್ ಇರೋದು, ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾವೆ ಒಂದು 20 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ 20 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರುವಂಥದ್ದು ಅವೆಲ್ಲೂ ಹೋಗೋಕ್ಕಾಗಲ್ಲ, ಮನುಷ್ಯರ ಪ್ರದೇಶಕ್ಕೆ ಬರಬೇಕು. ಯಾಕಂದರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ. ಸೊ ಅಂಥದನ್ನು ಎಲ್ಲನೂ ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ. ಈಗ ಎಲ್ಲನೂ ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ. ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಪದೇ ಈ ರೀತಿ ಮಾನವ ಸಂಘರ್ಷಕ್ಕೆ ಇಳಿತಾ ಇದ್ದಾವೆ ಅಂಥವುಗಳನ್ನಾದರೂ ಶಿಫ್ಟ್ ಮಾಡಬೇಕು ಅಂತ ಒಂದು 2 ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ.
ಅವುಗಳನ್ನ ಈಗ ಇನ್ ದ ಮೀನ್ ಟೈಮ್ ಅವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ, ಈಗ ಕುಮ್ಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಿದ್ದಾವೆ. ಇವತ್ತು ಇನ್ಫ್ಯಾಕ್ಟ್ ಫಾರೆಸ್ಟ್ ಅವ್ರು ಬಂದರು, ನಮ್ಮನ್ನು ನಂಬಲಿಲ್ಲ ಅಂದರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ. ನಾನು ಹೇಳಿದೆ ಜನ ಕಾಯ್ತಾ ಇದ್ದಾರಪ್ಪ, ಇವತ್ತು ನಾನು ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಕುಮ್ಕಿ ಆನೆಗಳು ಕೂಡ ಬಂದು ಇಳಿದಿದ್ದಾವೆ ಆಲ್ರೆಡಿ ಹಾಸನಲ್ಲಿ. ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಆನೆಗಳನ್ನ ಹಿಡಿಬೇಕು. ಒಂದು 2 ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಕಮಿಟಿ ಅವರು ರಿಪೋರ್ಟ್ ಕೊಡಬೇಕು. ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಕ್ಸೆಪ್ಟ್ ಆಗಬೇಕು. ಅವೇನು ಸೆಂಟ್ರಿಗೆ ಹೋಗೋದಿಲ್ಲ, ಅಂಥ ಲೊಕೇಶನ್ಗಳನ್ನ ಹುಡುಕಿದ್ದಾರೆ. ಇದೆಲ್ಲ ಪ್ರೋಸೆಸ್ ಆಗಿ ನಾವು ಗ್ರೌಂಡಲ್ಲಿ ಆನೆ ಹಿಡಿಯೋಷ್ಟೊತ್ತಿಗೆ ಒಂದು 2 ತಿಂಗಳಾಗುತ್ತೆ. ಇನ್ ದ ಮೀನ್ ಟೈಮ್ ಇಲ್ಲಿ ಆನೆ ಹಿಡಿಬೇಕಾದ್ರೂ ಕೂಡ ಅದು ಕೆಡ್ಡಾಗಿ ಕೆಲವ್ರದ್ದು ವಿರೋಧ ಇದೆ, ಬೇರೆ ಮಾದರಿಯಲ್ಲಿ ಹಿಡಿಬೇಕು, ಅದಕ್ಕೆ ಕುಮ್ಕಿ ಆನೆಗಳು ಬಂದಿದ್ದಾವೆ. ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು 2 ತಿಂಗಳಿಗೆ ಹಿಡಿಬೇಕಾದ್ರೂ ಏನು ತಯಾರಿ ಮಾಡ್ಕೋಬೇಕು, ಆ ತಯಾರಿ ಇವತ್ತಿಂದ ಆಗ್ತಾ ಇದೆ. ತಯಾರಿ ಇವತ್ತು